On comparing the ratios a1 by a2, b1 by b2, c1 by c2, find out whether the following pair of linear equation are consistent or inconsistent. Okay, so ಏನ್ ಮಾಡ್ಬೇಕಿಲ್ಲಿ? ಮೊದಲನೇದಾಗಿ ಯಾವತ್ತಿದ್ರೂ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು ಒಳ್ಳೇದು. ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಇದಕ್ಕೆ 5x minus 3y minus 11 is equal to 0. ಮತ್ತೊಂದಕ್ಕೆ minus 10x plus 6y plus 22 equals to 0. ಸರಿನಾ? ಇದನ್ನ ನಾವು ax plus by plus c equal to 0 ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ದೆನ್ ಇದನ್ನ ರೇಷಿಯೋಸ್ ಫಾರ್ಮ್ ಅಲ್ಲಿ ಬರೆದ್ರೆ a1 by a2 is equal to plus 5 by minus 10 plus divide by minus minus ಬರುತ್ತೆ 5 by 10 is 1 by 2. ಮತ್ತೆ ಮುಂದಿಂದು b1 by b2 so minus 3 by 6 ಇದು ಕೂಡ minus 1 by 2. ಇವೆರಡು ಸೇಮ್ ಇದೆ, ಅದಕ್ಕೆ ಥರ್ಡ್ ಒನ್ ಕಂಪೇರ್ ಮಾಡಬೇಕು. c1 by c2 is equal to minus 11 by 22 minus 1 by 2. ಸರಿನಾ? ಸೊ ಏನ್ ಹೇಳ್ಬೋದು? ಕನ್ಕ್ಲೂಷನ್ ಏನ್ ಮಾಡೋದು? ಕನ್ಕ್ಲೂಷನ್ as a1 by a2 is equal to b1 by b2 is equal to c1 by c2. The lines are, consistent and inconsistent. ಎರಡು ಅಲ್ಲ, ಡಿಪೆಂಡೆಂಟ್. ಲೈನ್ಸ್ ಆರ್ ಡಿಪೆಂಡೆಂಟ್. ನಂಗೆ ಡೌಟ್ ಬರ್ತಾ ಇದೆ, ಯಾಕಂತ ಹೇಳಿದ್ರೆ ಪಕ್ಕ ಸರಿ ಕೊಟ್ಟಿರೋರು. ನೆಗೆಟಿವ್ 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 ಇಲ್ಲಿ -2 ಸರಿ ಇದೆ. ನಾನು ಪ್ರಶ್ನೆ ತಪ್ಪು ಬರ್ಕೊಂಡಿದ್ದೀನಾ ಅಂತ ಡೌಟ್ ಬರ್ತಾ ಇದೆ. ಒಂದು ಸೆಕೆಂಡು. ಪ್ರಶ್ನೆ ಸರಿ ಇದೆ, ಡಿಪೆಂಡೆಂಟ್, ಏನು ಮಾಡೋದಕ್ಕಾಗಲ್ಲ. ಸೊ ಇಟ್ಸ್ ಆಕ್ಚುಲಿ ಕ್ವಶನ್ ಲೈನ್ಸ್ ಆರ್ ಡಿಪೆಂಡೆಂಟ್ ಆ್ಯಂಡ್ ನಾಟ್, ಕಾಮ ಬೇಕಾಗಿಲ್ಲ ಇಲ್ಲಿ, ಕನ್ಸಿಸ್ಟೆಂಟ್ ನಾಟ್ ಇನ್ಕನ್ಸಿಸ್ಟೆಂಟ್ ಆ್ಯಂಡ್ ವಿ ಆರ್ ಡನ್. ಆಯ್ತಾ? ಸೊ ಕೊನೆಯದಾಗಿ ವೆರಿಫೈ ಮಾಡೋಣ. ಸೊ ವ್ಯಾಲ್ಯೂಸ್ ಏನು? 5 minus 3 11. 5 minus 3 11. ಸಾರಿ -11. ಸೊ ಇದನ್ನ ಏನು ಮಾಡೋಣ? -5 minus 3 minus 11. ಅದಾದ್ಮೇಲೆ -10 6 plus 22. -10 6 plus 22. ಸಿಂಗಲ್ ಲೈನು. ಸೊ ಇದು ಡಿಪೆಂಡೆಂಟ್. ಸರಿ ಇದೆ ಆನ್ಸರ್.